निशंक हो निर्भय हो मनारे प्रचंड स्वामी बळपाटी शिरे नित्य आहे रे मना तर्क्य अवधूत हे स्मरण ग्रामी अशक्य ही शक्य करतील स्वामी जिते स्वामी चरण तिथे नीव पाये स्वये भक्त प्रारब्ध घडवीय माये आज्ञे विना काळ नाने ताळा परलोकिना भीती त्याला अशक्य ही शक्य करतील स्वामी उगाचे भीतूसे भये पळू दे जवळ उभी स्वामी शक्ती कळू दे जगी जन्म मृत्यू असे खेळतांच्या नको घाबरतो असे बाळतांच्या अशक्य ही शक्य करतील स्वामी खरा होई जागा श्रद्धा सहित कसा होशितो त्या विण तो स्वामी भक्त आठवती कितीदा दिला बोल त्यानीचे हात नको डगमगाव स्वामी देतील साथ अशक्य ही शक्य करतील स्वामी. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಇತ್ತೀಚೆಗೆ ಎಲ್ಲರೂ ಮೋಟಿವೇಟ್ ವಿಡಿಯೋಗಳನ್ನು ಕೇಳ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಹಾಗಾದರೆ ಬನ್ನಿ ಇವತ್ತು ಮೋಟಿವೇಟ್ ವಿಡಿಯೋ ಜೊತೆ ಒಬ್ಬ ಭಕ್ತಳ ಅನುಭವವನ್ನು ಕೇಳ್ಕೊಂಬರೋಣ. ಮಹಾರಾಜರು ಹೇಳ್ತಾರೆ, ನನ್ನ ಮತ್ತು ನನ್ನ ನುಡಿಗಳನ್ನು ಎಂದೂ ದುರ್ಲಕ್ಷಿಸಬೇಡ. ನಿನ್ನ ಸಂಪೂರ್ಣ ಜೀವನ ನನಗೆ ಗೊತ್ತಿಲ್ಲದೆ ನಿನ್ನ ಜೀವನದಲ್ಲಿ ನಡೆಯಲು ಅಸಾಧ್ಯ. ವಿಡಿಯೋದಲ್ಲಿ ಎಷ್ಟೋ ವಿಡಿಯೋಗಳನ್ನು ನೀವು ನೋಡಿರ್ತೀರ. ಆ ಎಲ್ಲ ವಿಡಿಯೋಗಳು ಸ್ವಾಮಿ ಸಮರ್ಥರ ಕೃಪಾಶೀರ್ವಾದದಿಂದನೇ ನೀವು ನೋಡಿರ್ತೀರ. ನಿಮ್ಮ ಜೀವನದಲ್ಲಿ ಏನೇ ಒಂದು ದುಷ್ಟಶಕ್ತಿಯ ಕಾಟ ಇರಲಿ ಅಥವಾ ದಾರಿದ್ರ್ಯ ಇರಲಿ, ಒಂದು ಹಣದ ಸಮಸ್ಯೆ ಇರಲಿ, ಅದು ಎಲ್ಲವೂ ಸ್ವಾಮಿ ಸಮರ್ಥರಿಗೆ ಗೊತ್ತಿರುತ್ತೆ. ಆದರೆ ಸಮಯ ಸಂದರ್ಭ ಬರಬೇಕು. ನಿಮ್ಮ ಕರ್ಮಗಳನ್ನು ತೊಳೆಯೋಗೋಸ್ಕರ ನೀವೆಷ್ಟು ಕಷ್ಟಪಡ್ತಾ ಇರ್ತೀರೋ ಅಷ್ಟೇ ಕಷ್ಟಪಟ್ಟು ಸ್ವಾಮಿ ಸಮರ್ಥರು ಕೂಡ ಕಾಯ್ತಾ ಇರ್ತಾರೆ. ನನ್ನ ಭಕ್ತನಿಗೆ ನಾನು ಯಾವಾಗ ಒಂದು ಉನ್ನತ ದಾರಿಯಲ್ಲಿ ತಗೊಂಡೋಗಲಿ ಮತ್ತು ಅವನಿಗೆ ಯಾವಾಗ ಭಕ್ತಿಯ ಮಾರ್ಗದಲ್ಲಿ ನಾನು ಸಂಪೂರ್ಣವಾಗಿ ತಲ್ಲೀನರಾಗುವಂತೆ ಮಾಡಲಿ ಅಂಥೇಳಿ ಸ್ವಾಮಿ ಸಮರ್ಥರು ಕೂಡ ಕಾಯ್ತಾ ಇರ್ತಾರೆ. ಆದರೆ ಸ್ವಾಮಿ ಸಮರ್ಥರು ಹೇಳುವುದೊಂದೇ, ದುಡ್ಡಿನ ಸಂಬಂಧ ನಿನ್ನನ್ನು ಬಿಟ್ಟು ಹೋಗ್ಬೋದು, ಐಶ್ವರ್ಯ ನಿನ್ನನ್ನು ಬಿಟ್ಟು ಹೋಗ್ಬೋದು, ಹತ್ತರ ಜೊತೆಗೆ ಇರತಕ್ಕಂಥ ಸಂಬಂಧಗಳು, ಹೊಟ್ಟೆಯಿಂದ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ನಿನ್ನನ್ನು ಬಿಟ್ಟು ಹೋಗ್ಬೋದು, ಮತ್ತು ಪ್ರಪಂಚದಲ್ಲಿ ದುಷ್ಟ ರೋಗಗಳು ನಿನ್ನನ್ನು ಕಾಡಬಹುದು. ಆದರೆ ನನ್ನ ನಾಮಸ್ಮರಣೆ ಒಂದು ನಿನ್ನ ಜೊತೆ ಇದ್ದರೆ ಈ ಎಲ್ಲ ಸಂಬಂಧಗಳು ನಿನ್ನ ಜೊತೆ ಇದ್ದಂಗೆ. ಇದು ಶತಸಿದ್ಧದ ಮಾತು. ಮತ್ತು ನಿಮಗೆ ದುಃಖ ಬರುತ್ತೆ, ನೋವು ಬರುತ್ತೆ, ಮತ್ತು ನಿಮ್ಮ ಜೀವನದಲ್ಲಿ ನೀವು ಏನೇನು ಅನುಭವಿಸ್ಬೇಕು ಅದೆಲ್ಲವೂ ಸ್ವಾಮಿ ಸಮರ್ಥರಿಗೆ ಗೊತ್ತಿರುತ್ತೆ. ದೇವರು ನಿಮಗೆ ಒಂದು ದೊಡ್ಡ ಕಷ್ಟ ಕೊಡ್ತಾ ಇದ್ದಾನೆ ಅಂದರೆ ಅದರ ರೀತಿ ಮುಂದೆ ಒಂದು ಒಳ್ಳೆಯ ಸುಖ ಶಾಂತಿ ನೆಮ್ಮದಿ ನಿಮಗೆ ಕೊಡ್ತಾ ಇರ್ತಾನೆ ಅಂತಲೇ ಅನ್ಕೋಬೋದು. ಯಾರ್ದೋ ಎಷ್ಟೋ ಜನರದು ಮದುವೆ ಮುರಿದು ಬಿದ್ದಿರ್ಬೋದು, ದುಷ್ಟಟಕ್ಕೆ ಅವರು ಬಲಿಯಾಗಿರ್ಬೋದು. ಆದರೆ ದುಃಖಿಸಬೇಡಿ, ಸ್ವಾಮಿ ಸಮರ್ಥರು ಸದೈವವಾಗಿ ಅವರ ಒಂದು ನಾಮಸ್ಮರಣೆಯನ್ನು ನಿಮ್ಮ ಜೊತೆ ಇಟ್ಕೊಳ್ಳಿ. ಖಂಡಿತವಾಗಿಯೂ ಈಗ ಎಷ್ಟೋ ಜನ ಮದುವೆ ಇಲ್ಲ, ನನಗೆ ದುಡಿಮೆ ಇಲ್ಲ, ಅಪಮಾನ ಅವಮಾನ ಸಹಿಸ್ಕೋಬೋದು. ಯಾರ್ಯಾರು ನಿಮ್ಮನ್ನು ಅವಮಾನಗೊಳಿಸಿದಾರೋ, ಯಾರ್ಯಾರು ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ದಾರೋ, ಯಾರ್ಯಾರು ನಿಮ್ಮ ಹೃದಯಕ್ಕೆ ತಲ್ಲಣಗೊಳಿಸಿದ್ದಾರೋ, ಯಾರ್ಯಾರು ನಿಮ್ಮ ವಂಶದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೋ, ಯಾರ್ಯಾರು ನಿಮ್ಮ ಬಗ್ಗೆ ಅಲ್ಲಸಲ್ಲದ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ದುಃಖ ಕೊಟ್ಟು ಸಂಕಟ ಪಡೋ ಥರ ನೀವು ಮಾಡಿದಾರೋ ಅವರನ್ನೆಲ್ಲರೂ ಮಹಾರಾಜರು ಖಂಡಿತವಾಗಿ ಅವರಿಗೆ ಬುದ್ಧಿ ಕಲಿಸ್ತಾರೆ. ಮತ್ತು ನಿಮ್ಮ ಕೆಲಸ ಸ್ವಾಮಿಯ ಪ್ರಾರ್ಥನೆ, ತಾರಕ ಮಂತ್ರದ ಪಠನೆ ನೀವು ಇಷ್ಟ ಮಾಡಿ ಖಂಡಿತವಾಗಿಯೂ ಮಹಾರಾಜರು ಅವ್ರು ಹೇಳೋದೊಂದೇ, ಭ್ಯೂನಕ್ಕೂ ಮೀ ತುಜೆ ಪಾಟಿಸಿಯಾ ಹೇ, ನೀನು ಹೆದರಕ್ಕೆ ಹೋಗಬೇಡ, ನಿನ್ನ ಜೊತೆ ನಾನಿದ್ದೀನಿ, ನಿನ್ನ ಹಿಂದೆ ನಾನಿದ್ದೀನಿ, ನಿನ್ನ ಜೀವನದಲ್ಲಿ ಏನಾಗ್ತಾ ಇದೆ ನನಗೆ ಸಂಪೂರ್ಣ ಗೊತ್ತು, ನಿನಗೇನು ಕೊಡಬೇಕು ಅದು ನನಗೂ ಸಂಪೂರ್ಣವಾಗಿ ಗೊತ್ತು, ಕಾಲಕ್ರಮೇಣ ಅದೆಲ್ಲವೂ ನಿನಗೆ ಸಿಗುತ್ತೆ, ಚಿಂತಿಸಬೇಡ. ಸ್ವಾಮಿ ಸಮರ್ಥರು ಒಂದು ತಾಯಿ ರೂಪದಲ್ಲಿ ನಿಂತು ನಿಮ್ಮ ಕಷ್ಟ ನಷ್ಟಗಳು ಎಲ್ಲವನ್ನೂ ಅವರು ಗಮನಿಸ್ತಾ ಇರ್ತಾರೆ. ಪ್ರಪಂಚದಲ್ಲಿ ತಂದೆ ಏನಾದರೂ ಒಂದು ಮಾತು ಮಕ್ಕಳಿಗೆ ಅನ್ಬೋದು, ಆದರೆ ತಾಯಿ ಸ್ವರೂಪಿಯಾದ ಮಹಾರಾಜರು ನೀವು ಎಷ್ಟೇ ಅವರನ್ನು ದೋಷಿಸಿದ್ರು ಇಲ್ಲ, ನನಗೆ ಮಹಾರಾಜರು ಇಷ್ಟು ಸೇವೆ ಮಾಡಿದರೂ ಕೂಡ ಮಹಾರಾಜರು ನನಗೆ ಕಾಣ್ತಾ ಇರಲಿಲ್ಲ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ ಭಕ್ತಾದಿಗಳೇ, ಸ್ವಾಮಿ ಮಹಾರಾಜರಿಗೆ ಎಲ್ಲವೂ ಗೊತ್ತಿರುತ್ತೆ. ನಿಮ್ಮ ಕಷ್ಟ ನೋಷ್ಟ ದುಃಖ ಸಂಕಟ ಎಲ್ಲವೂ ಅವರಿಗೆ ಗೊತ್ತಿರುತ್ತೆ. ಅವರಿಗೆ ಗೊತ್ತಿಲ್ಲದ್ದು ಯಾವುದೂ ಇರೋದಿಲ್ಲ. ನಿಮ್ಮ ಜೀವನದಲ್ಲಿ ಏನಾದರೂ ನಡಿಬೇಕು, ನೀವು ಸ್ವಾಮಿ ಭಕ್ತರಾದ ಮೇಲೆ ಒಂದು ಕೆಟ್ಟದ್ದೇ ಆಗಲಿ ಒಂದು ಒಳ್ಳೆಯದೇ ಆಗಲಿ ನಿಮ್ಮ ಜೀವನದಲ್ಲಿ ಕಾಲವೇ ಬಂದು ನಿಮ್ಮನ್ನು ಮುಟ್ಟಬೇಕಾದರೂ ಕೂಡ ಮಹಾರಾಜರ ಅಪ್ಪಣೆ ಅದಕ್ಕೆ ಬೇಕಾಗುತ್ತೆ.
ಅದರ ಅಪ್ಪಣೆ ಇಲ್ಲದೆ ಕಾಲವೂ ಕೂಡ ನಿಮ್ಮನ್ನು ಬಿಟ್ಟು ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಹುಲು ಮಾನವ ನಿಮ್ಮ ಮುಂದೆ ಯಾವ ಲೆಕ್ಕ? ನೀವು ಬರೋ ಕಷ್ಟಕ್ಕೆ ಹೇಳಿ ನನ್ನ ಹಿಂದೆ ಮಹಾರಾಜರೇನಂತ. ಆ ಕಷ್ಟವನ್ನು ತೊಗೊಂಡು ನೀವು ಸ್ವಾಮಿ ಮುಂದೆ ಹೇಳಬೇಡಿ, ಮಹಾರಾಜರೇ ನನಗೆ ಈ ಕಷ್ಟ ಇದೆ. ಖಂಡಿತವಾಗಿ ಇದ್ದೇ ಇದೆ, ಎಲ್ರಿಗೂ ಕಷ್ಟ ಇದೆ. ಆ ಕಷ್ಟ ಯಾರಿಗೂ ತಪ್ಪಿದ್ದಲ್ಲ. ಸ್ವತಃ ಸ್ವಾಮಿ ಮಹಾರಾಜರಿಗೇ ಕಷ್ಟ, ನೋವು, ದುಃಖ, ಸಂಕಟ, ಅಪಮಾನ, ಅವಮಾನ ಎಲ್ಲವನ್ನೂ ಕೂಡ ಅನುಭವಿಸಿ ಅಕ್ಕಲಕೋಟೆಯಲ್ಲಿ ಕೊನೆಗೂ ಅವರು ಸಮಾಧಿಸ್ಥರಾದಮೇಲೆ ಸುಮಾರು ಜೀವಂತ ಜ್ವಲಂತ ಘಟನೆಗಳು ನಡೆದು ಬಂದಿದೆ. ವೀಕ್ಷಕರೇ, ನಾನು ಹೇಳೋದೊಂದೇ, ಭಕ್ತರನ್ನ ನಂಬಿರೋ ಭಕ್ತರನ್ನ ಯಾವತ್ತೂ ಕೂಡ ಸ್ವಾಮಿ ಸಮರ್ಥರು ಕೈ ಬಿಡೋದಿಲ್ಲ. ನಿಮ್ಮ ವಿಶ್ವಾಸ, ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನಿಮ್ಮ ಹೃದಯದಲ್ಲಿ ಅವ್ರಿಗೆ ಜಾಗ ಕೊಟ್ಟರೆ ಸಾಕು. ಆ ಹೃದಯದಲ್ಲೇ ಒಂದು ಮಂದಿರವನ್ನು ಕಟ್ಟಿ ನಿಮ್ಮ ಹೃದಯದಲ್ಲಿ ಅವರಿಗೆ ಜಾಗ ಕೊಟ್ಟಿದ್ದೆ ಆದರೆ ನಿಮಗೆ ಬರೋ ಕಷ್ಟ ನಷ್ಟಗಳನ್ನು ಎಲ್ಲವನ್ನೂ ಅವರು ಬಡಿತಾರೆ, ಹೊಡಿತಾರೆ, ಅವುಗಳನ್ನು ಶಿಕ್ಷಿಸ್ತಾರೆ. ಯಾರ್ಯಾರು ನಿಮ್ಮ ಕಣ್ಣಲ್ಲಿ ನೀರು ಸುರಿಸಿದಾರೋ, ಆದರೆ ಮಹಾರಾಜರು ಹೇಳೋದೊಂದೇ, ನಿನ್ನ ಕಣ್ಣಲ್ಲಿ ಯಾರು ನೀರು ಹಾಕ್ಸಿದಾರೋ ಅವ್ರ ಕಣ್ಣಲ್ಲಿ ನಾನು ರಕ್ತ ಬರೋವರೆಗೂ ಬಿಡೋದಿಲ್ಲ. ಯಾಕಂದರೆ ಭಕ್ತರನ್ನ ನಂಬಿರೋ ಭಕ್ತರಿಗೆ ಯಾರೇ ಇರಲಿ, ಅವರು ಎಷ್ಟೇ ಕೆಟ್ಟವರಿದ್ದರೂ ಕೂಡ ಮಹಾರಾಜರೇ ಅಂಥೇಳಿ ಒಂದು ಸಾರಿ ಅವರು ತಮ್ಮ ಹೃದಯದಲ್ಲಿ ಜಾಗ ಕೊಟ್ಟರೆ ಖಂಡಿತವಾಗಿಯೂ ಕೂಡ ಮಹಾರಾಜರು ಎಂದಿಗೂ ಭಕ್ತರನ್ನ ಕೈ ಬಿಡಲ್ಲ. ಅಂಥ ಒಂದು ಜೀವಂತ ಜ್ವಲಂತದ ಒಂದು ಅನುಭವ ಇವತ್ತು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಭವನ ನಿಮ್ಮ ಮುಂದೆ ನಾನು ತಂದಿದ್ದೀನಿ. ಇವರು ಮೂಲತಃ ಕೊಲ್ಲಾಪುರದವರು. ಇವರ ಹೆಸರು ರಾಜೇಶ್ವರಿ ಅಂಥೇಳಿ. ಇವರಿಗೆ ಒಬ್ಬನೇ ಮಗ ಇರ್ತಾನೆ. ಯಜಮಾನರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸುಮಾರು 11 ವರ್ಷದ ಮಗು ಇದ್ದಾಗಲೇ ಅವರ ತಂದೆ ತೀರೋಗಿರ್ತಾರೆ. ರಾಜೇಶ್ವರಿಯವರು ಮದುವೆಗಿಂತ ಮುಂಚಿತವಾಗಿಯೂ ಕೂಡ ಒಂದು ಸ್ವಾಮಿಯ ಸೇವೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದರೂ ಕೂಡ ಅವರ ಗಂಡ ಕಾಲಾಗತವಾಗ್ತಾರೆ. ಬಟ್ ಏನು ಇಲ್ಲಿ ಮಾಡೋಕ್ಕಾಗಲ್ಲ, ಅವರು ಬರೆಸ್ಕೊಂಡು ಬಂದಿರೋದೇ ಅಷ್ಟು. ಈಗ ನಾವು ಏನು ನಡಿಬೇಕೋ, ನಮ್ಮ ಜೀವನದಲ್ಲಿ ಏನಾಗಬೇಕು, ಏನು ಎಲ್ಲವನ್ನೂ ನಾವು ಬರೆಸ್ಕೊಂಡು ಬಂದುಬಿಟ್ಟಿದ್ದೀವಿ. ಒಂದು ತುತ್ತು ಅನ್ನವನ್ನು ಉಣ್ಣೋದು ಕೂಡ ನೀವು ಹೋಗ್ಬಿಟ್ಟು ಒಬ್ಬರ ಮನೇಲಿ ಪುಕ್ಸಟ್ಟೆ ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಯಾರ್ಯಾರ ಹಣೆ ಬಾರದಲ್ಲಿ ಏನೇನು ಬರೆದಿದೆಯೋ ಅವ್ರು ಹೋಗ್ಬಿಟ್ಟು ಅಲ್ಲೇ ಊಟ ಮಾಡಬೇಕು, ಅಲ್ಲೇ ಮಲಗಬೇಕು, ಅಲ್ಲೇ ಕೊನೆ ಉಸಿರಿರಬೇಕು. ಅಂಥ ಒಂದು ಪರಿಸ್ಥಿತಿಯಲ್ಲಿ ರಾಜೇಶ್ವರಿ ಒಂದೇ ತಿಳ್ಕೊತಾಳೆ, ನನ್ನ ಗಂಡ ಹೋಗಿರೋದು ನನ್ನ ಕರ್ಮ, ಅವನ ಆಯಸ್ಸು ಅಷ್ಟಿತ್ತು, ಯಾಕೆ ನಾನು ಮಹಾರಾಜರ ಮೇಲೆ ದ್ವೇಷಿಸಲಿ, ಯಾಕೆ ನಾನು ಮಹಾರಾಜರ ಒಂದು ಸೇವೆಯನ್ನು ಬಿಡಲಿ ಅಂಥೇಳಿ ಮಹಾರಾಜರ ಸೇವೆ ಸತತವಾಗಿ ಮಾಡಿಕೊಂಡೇ ಬರ್ತಾ ಇರ್ತಾರೆ. ಆದರೆ ಮಗ ಆಗಿರೋನು ತುಂಬ ಅವನಿಗೆ ಮಹಾರಾಜರು ಅಂದ್ರೇ ಆಗ್ತಾ ಇರಲ್ಲ. ಹಾಗೆ ವಯಸ್ಸುಗಳು ಕಳ್ಕೊಂಡು ಹೋಗ್ತವೆ. ಒಂದು ಜಾಬಿಗೂ ಹತ್ತಾನೆ, ತುಂಬ ಚೆನ್ನಾಗಿ ಸ್ಯಾಲ್ರಿನೂ ಇರುತ್ತೆ. ಆದರೆ ವಯಸ್ಸು ಮೀರಿದಂಗೆ ಮದುವೆ ವಯಸ್ಸು ಕೂಡ ಮುಗಿತಾ ಬರುತ್ತೆ. ಆದರೆ ಮಗನಿಗೆ ಎಲ್ಲ ಆತ್ಮೀಯ ಗೆಳೆಯರು ಒಬ್ಬರು ಅವನ ಜೊತೆ ಗೆಳೆತನವನ್ನು ಒಬ್ಬರು ಕೂಡ ಅವನ ಜೊತೆ ಚೆನ್ನಾಗಿ ಮಾತಾಡ್ತಾ ಇರಲ್ಲ. ಬಟ್ ಏನಪ್ಪ ಅಂತಂದರೆ ಅವನಿಗೆ ಇದು ಒಂದು ನೋವಿನಿಂದ ರಾಜೇಶ್ವರಿಯವರ ಮಗ ಸಿಕ್ಕಾಪಟ್ಟೆ ಡಿಪ್ರೆಷನ್ಗೆ ಹೋಗಿಬಿಡ್ತಾನೆ. ಯಾವ ಮಟ್ಟಗಂದರೆ ಬರೋದು, ಊಟ ಮಾಡೋದು, ರೂಮಲ್ಲಿ ಹೋಗೋದು, ಮಲಗೋದು, ಈ ಮಟ್ಟಕ್ಕೆ ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ಊಟ ಮಾಡೋದು, ಸೀದಾ ರೂಮಲ್ಲಿ ಮಲಗೋದು. ಯಾವುದೇ ಕಾರಣಕ್ಕೂ ತಾಯಿ ಜೊತೆ ಮಿಂಗಲ್ ಆಗ್ತಾ ಇರಲಿಲ್ಲ, ತಾಯಿ ಜೊತೆ ಮಾತಾಡಲ್ಲ. ಮತ್ತು ಸ್ವಾಮಿ ಸೇವೆ ಮಾಡೋದನ್ನು ಕಂಡ್ರೆ ಅವನಿಗೆ ಆಗ್ತಾ ಇರಲಿಲ್ಲ. ಇದು ತಾಯಿಗೆ ನುಂಗಲಾರದು ತುತ್ತಾಗ್ಬಿಡುತ್ತೆ. ಏನಪ್ಪ ಇದು, ನಾನು ಇಷ್ಟು ಕಷ್ಟಪಟ್ಟು ಸ್ವಾಮಿ ಸೇವೆ ಮಾಡ್ತಾಯಿದ್ದೀನಿ, ಇವನಿಗೆ ಮಗನಿಗೆ ಯಾಕೆ ಈ ಬುದ್ಧಿ ಕೊಡಬಾರ್ದು ಅಂಥೇಳಿ ತುಂಬ ನೋವಾಗುತ್ತೆ. ಯಾಕಂದರೆ ನಾನು ಇಷ್ಟು ವರ್ಷ ಕಷ್ಟಪಟ್ಟು ಇವನನ್ನು ಬೆಳೆಸಿದ್ದೀನಿ, ಮಹಾರಾಜರು ಇವನಿಗೊಂದು ಏನಾದರೂ ಒಂದು ದಾರಿ ತೋರಿಸ್ಬೇಕು, ಇವನ ಜೀವನದಲ್ಲಿ ಇವನನ್ನು ಉದ್ಧಾರ ಮಾಡಬೇಕು ಅಂಥೇಳಿ ಏನೋ ಮಾಡೋಣ ಅಂಥೇಳಿ ದಾರಿನೇ ಕಾಣಲ್ಲ. ಕೊನೆಗೆ ಏನು ಮಾಡ್ತಾರೆ, ಒಂದು ಗುರುವಾರ ಮಹಾರಾಜರ ಮುಂದೆ ಕಣ್ಣೀರಿಟ್ಟು ಬೇಡಿಕೊಂಡು ಒಂದು ಸಂಕಲ್ಪ ಮಾಡ್ತಾರೆ. ನನ್ನ ಮಗನ ಮದುವೆ ಆದ ಮೇಲೆ ನಾನು ಖಂಡಿತವಾಗಿಯೂ ನಾನು ನಿಮ್ಮ ಅಕ್ಕಲಕೋಟೆ ಸೇವೆಗೆ ಸನ್ನಿಧಿಗೆ ಬಂದು 3 ದಿವಸ ಸೇವೆ ಮಾಡ್ತೀನಿ, ಮತ್ತು 18 ಗುರುವಾರದ ಪಾರಾಯಣದ ಸೇವೆ ಮಾಡ್ತೀನಿ ಅಂಥೇಳಿ ಸಂಕಲ್ಪ ಮಾಡ್ತಾರೆ. ಸಂಕಲ್ಪನೂ ಪ್ರಾರಂಭ ಆಗುತ್ತೆ. ಆದರೆ ಇಂಥ ಒಂದು ಸಿಚುವೇಷನಲ್ಲಿ ಏನಾಗೋಗ್ಬಿಡುತ್ತೆ ಒಂದು ದಿವಸ ಅಂದರೆ, ರಾಜೇಶ್ವರಿಯವರು ಫ್ರೀ ಇದ್ದಾಗ ಏನು ಮಾಡೋದಪ್ಪ, ಬರೀ ಯೂಟ್ಯೂಬಲ್ಲಿ ಸ್ವಾಮಿ ಸಮರ್ಥರಿಗೆ ಸಂಬಂಧಪಟ್ಟತಕ್ಕಂಥ ಎಕ್ಸ್ಪೀರಿಯನ್ಸ್ಗಳನ್ನು ನೋಡ್ತಾ ಇರೋದು. ಆದರೆ ಆ ಮಗು ಅಂದರೆ ಅವರ ಮಗ ಅದನ್ನು ನೋಡಿ ಅವನಿಗೆ ಸಾಕಾಗಿ ಹೋಗ್ಬಿಡುತ್ತೆ. ಒಂದು ದಿವಸ ಏನಾಗ್ಬಿಡುತ್ತಪ್ಪ ಅಂತಂದರೆ, ಮೊಬೈಲು
ಒಂದು ದಿವಸ ಮೊಬೈಲ್ ಏನಾಗೋಗ್ಬಿಡುತ್ತಪ್ಪ ಅಂತಂದರೆ ಹಾಗೆ ತಾಯಿ ಆ ಒಂದು ಮೊಬೈಲ್ ನೋಡ್ಕೊಂಡು ಕೂತ್ಕೋತಿರ್ತಾರೆ. ಇವನು ಹೋಗ್ಬಿಟ್ಟು ಕೈಯಲ್ಲಿ ಅವ್ರ ತಾಯಿ ಕೈಯಲ್ಲಿರ್ತಕ್ಕಂಥ ಮೊಬೈಲ್ನ ತೊಗೊಂಡು ಹೋಗಿ ನೀರಲ್ಲಿ ಹಾಕಿಬಿಡ್ತಾನೆ. ಅಂದರೆ ಅಷ್ಟು ದ್ವೇಷ, ಅಷ್ಟು ಕೋಪ ಸ್ವಾಮಿ ಮಹಾರಾಜರ ಮೇಲೆ. ತಾಯಿಗೆ ಇದೊಂದು ದೊಡ್ಡ ಚಿಂತೆ ಆಗೋಗ್ಬಿಡುತ್ತೆ. ಇಷ್ಟೊಂದು ಸ್ವಾಮಿ ಸಮರ್ಥರಿಗೆ ಇವನು ದ್ವೇಷ ಮಾಡ್ತಾ ಇದ್ದಾನೆ, ಮುಂದೆ ನಾನು ಒಂದು ವೇಳೆ ಕಾಲಗತವಾದ ಮೇಲೆ ಇವನು ಸ್ವಾಮಿ ಮಹಾರಾಜರ ಸೇವೆ ಮಾಡ್ತಾನ, ಈ ಎಲ್ಲ ಫೋಟೋ ವಿಗ್ರಹಗಳನ್ನು ಇವನು ಇಟ್ಕೋತಾನ, ಖಂಡಿತವಾಗಿಯೂ ಇವನು ಇಟ್ಕೊಳ್ಳೋದಿಲ್ಲ ಅಂಥೇಳಿ ಇವರು ತಾಯಿಗೆ ಫಿಕ್ಸ್ ಆಗೋಗ್ಬಿಡ್ತಾರೆ ಅವರು. ಆದರೂ ಕೂಡ ಬಿಡಲ್ಲ, ಸ್ವಾಮಿಯ ಸೇವೆ ಯಥೇಚ್ಛವಾಗಿ ಮಾಡ್ತಾ ಇರ್ತಾರೆ, ಎಲ್ಲ ಕಡೆ ಹೆಣ್ಣನ್ನು ಹುಡುಕ್ತಾ ಇರ್ತಾರೆ. ಆದರೂ ಕೂಡ ಎಲ್ಲೂ ಸೆಟ್ ಆಗಲ್ಲ. ಆದರೆ ಒಂದು ದೇವಸ್ಥಾನದಲ್ಲಿ ಒಬ್ಬರು ಅರ್ಚಕರಿಗೆ ಇವರು ಹೇಳಿರ್ತಿರ್ತಾರೆ, ರಾಜೇಶ್ವರಿಯವರು ಈ ಥರ ಮತ್ತು ಹೀಗೆ ಒಂದು ನನ್ನ ಮಗನಿಗೆ ಹೆಣ್ಣು ಬೇಕಾಗಿದೆ ಅಂಥೇಳಿ. ಸೊ ಯಾವುದೋ ಒಂದು ಸಂಬಂಧ ತರ್ತಾರೆ. ಸಂಬಂಧ ಕುದುರುವಂಥ ಪರಿಸ್ಥಿತಿಯಲ್ಲಿ ಗೊತ್ತಾಗುತ್ತೆ ರಾಜೇಶ್ವರಿ ಅವರು ಬೀಗತನಕ್ಕೆ ಹೋಗಿರೋದು ತಮ್ಮ ಕ್ಲಾಸ್ಮೇಟ್ ಅವಳ ಮಗಳೇ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳಪ್ಪ ಅಂಥೇಳಿ ಒಂದು ಮಾತು ಗೊತ್ತಾಗುತ್ತೆ. ಅಷ್ಟಾದಮೇಲೆ ಎಲ್ಲ ತಮ್ಮ ಸಂಬಂಧಿಕರನ್ನ ಕರ್ಕೊಂಡು ಮಗನ್ನ ಕರ್ಕೊಂಡು ಹೋಗ್ತಾರೆ. ಹೋಗಿ ಅಲ್ಲಿ ಏನಾಗೋಗ್ಬಿಡತ್ತಪ್ಪ, ಅವ್ರ ಮನೆಗೆ ಹೋಗ್ತಾರೆ. ಹೋದ್ಮೇಲೆ ಅಲ್ಲಿ ನೋಡಿದ ತಕ್ಷಣ ಫಸ್ಟು ಇವ್ರ ಕಣ್ಣಿಗೆ ಕಾಣೋದು ಒಂದು ಸ್ವಾಮಿಯ ಫೋಟೋ, ಸ್ವಾಮಿಯ ವಿಗ್ರಹ. ಅಲ್ಲಿ ಎಲ್ಲೋ ಇವರಿಗೆ ತುಂಬ ಆನಂದ ಆಗೋಗ್ಬಿಡುತ್ತೆ. ಅಪ್ಪ ಭಗವಂತ, ನಾನು ನನ್ನ ಮಗ ಮದುವೆ ಮಾಡ್ಕೊಂಡು ಬರುವಂಥ ಸೊಸೆ ಹೆಂಡತಿ ಕೂಡ ಸ್ವಾಮಿ ಭಕ್ತಲಿರ್ಬೋದು ಅಂಥೇಳಿ ಯೋಚನೆ ಮಾಡ್ತಾಳೆ. ಆದರೆ ನಾವೊಂದು ಬಗೆದ್ರೆ ದೈವೊಂದು ಬಗೆಯುತ್ತೆ, ಏನಿದೆಯೋ ಅಂತಲೇ ಗೊತ್ತಿರಲ್ಲ. ಸೊ ಆ ಒಂದು ಅಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಆದರೂ ಕೇಳ್ತಾರೆ ಅವರನ್ನು. ಏನು ಇದು ಅವರ ರಾಜೇಶ್ವರಿ ಅವರು ಅವರ ಫ್ರೆಂಡಿಗೆ ಕೇಳ್ತಾರೆ, ನಿನ್ನ ಮಗಳು ಸ್ವಾಮಿ ಸೇವೆ ಮಾಡ್ತಾಳ ಅಂಥೇಳಿ. ಆವಾಗ ರಾಜೇಶ್ವರಿ ಅವರಿಗೆ ಅವ್ರ ಫ್ರೆಂಡ್ ಹೇಳ್ತಾಳೆ, ಇಲ್ಲಮ್ಮ, ತುಂಬಾ ಅದ್ಭುತವಾಗಿ ಸ್ವಾಮಿ ಸೇವೆ ಮಾಡ್ತಾಳೆ ನನ್ನ ಮಗಳು, ಇಷ್ಟೊಂದು ನಂಬಿದಾಳೆ ಸ್ವಾಮಿ ಮೇಲೆ, ಅಷ್ಟೊಂದು ಭಕ್ತಿಯಿಂದ ಸೇವೆ ಮಾಡ್ತಾಳೆ. ಆಯಿತು ಅಂಥೇಳಿ ಮದುವೆನೂ ಫಿಕ್ಸ್ ಆಗುತ್ತೆ. ಮದುವೆನೂ ಆಗುತ್ತೆ. ಮದುವೆ ಆದ ಮೇಲೆ ಮಗನಿಗೆ ಹೇಳ್ತಾಳೆ, ಇಲ್ಲ ನಾನು ಸ್ವಾಮಿ ಮಹಾರಾಜರಿಗೆ ನಾನು ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ, ಅಕ್ಕಲಕೋಟೆಗೆ ಹೋಗಿ ಬರಬೇಕು ಅಂಥೇಳಿ. ಅಕ್ಕಲಕೋಟೆಗೆ ಫಸ್ಟು ಮಗ ನಾನು ಬರಲ್ಲ ಅಂತ ಹೇಳ್ತಾನೆ. ಕೊನೆಗೂ ಏನೋ ಆಯಿತು ಹೋಗ್ಬಿಟ್ಟು ಬರೋಣ ಅಂಥೇಳಿ ಹೋಗ್ತಾನೆ. ಹೋದ ಮೇಲೆ ಅಕ್ಕಲಕೋಟೆಗೆ ದರ್ಶನವೂ ಆಗುತ್ತೆ, ಎಲ್ಲನೂ ಆಗುತ್ತೆ. ಆದರೆ ರಾಜೇಶ್ವರಿಯವರ ಮಗನಿಗೆ ಅಲ್ಲಿ ಊಟ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಏನಾಗುತ್ತೋ ಗೊತ್ತಿಲ್ಲ, ನಾನು ನಾಳೆಯಿಂದ ಸ್ವಾಮಿ ಸೇವೆ ಮಾಡ್ತೀನಿ. ಇಷ್ಟು ಖುಷಿ ಆಗುತ್ತೆ ರಾಜೇಶ್ವರಿ ಅವರಿಗೆ, ಅಂದರೆ ಅಷ್ಟು ಖುಷಿ ಆಗುತ್ತೆ. ಹೆಂಗೋ ನನ್ನ ಮಗ ಒಂದು ಸ್ವಾಮಿ ಸಮರ್ಥರ ಸೇವೆಯಲ್ಲಿ ಬಂದಲ್ಲಪ್ಪ ಅಂಥೇಳಿ ತುಂಬ ಆನಂದ ಪಡ್ತಾರೆ. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಆ ಸಂಪೂರ್ಣ ಕುಟುಂಬ ಸ್ವಾಮಿ ಸೇವೆಯಲ್ಲಿ ನಿರಂತರವಾಗಿ ಸ್ವಾಮಿ ಸೇವೆ ಮಾಡ್ತಾ ಇದ್ದಾನೆ. ಇವತ್ತು ರಾಜೇಶ್ವರಿಯವರಿಗೆ ಇಬ್ಬರು ಮೊಮ್ಮಕ್ಕಳಿದ್ದಾರೆ. ಅವ್ರ ಜೊತೆ ಸ್ವಾಮಿ ಸೇವೆ ಮಾಡಿಕೊಂಡು ಎಲ್ಲರೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯಿಂದ ಇದ್ದಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬರ್ ಆಗಿಲ್ಲವೋ ನೀವು ಸಬ್ಸ್ಕ್ರೈಬರ್ ಆಗಿ, ಮತ್ತು ಹೆಚ್ಚಾನು ಹೆಚ್ಚು ಕಷ್ಟದಲ್ಲಿರೋರಿಗೆ ಈ ವಿಡಿಯೋನ ಸೆಂಡ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.